ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಟರ್ಕಿ ಬೆರಿ, ಇದನ್ನು ಕನ್ನಡ ಹಾಗೂ ತಮಿಳಿನಲ್ಲಿ ಸುಂಡಕಾಯಿ ಹೇಳ್ತಾರೆ, ಇದನ್ನು ಉಪಯೋಗಿಸಿ ಕೊಳಂಬು ಹೇಗೆ ಮಾಡುವುದು ತೋರಿಸಿಕೊಡ್ತೇನೆ. ಟರ್ಕಿ ಬೆರಿಗಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರ ಬಗ್ಗೆ ಜನರಿಗೆ ಅಷ್ಟು ವಿವರಣೆಗಳು ಗೊತ್ತಿಲ್ಲ. ಟರ್ಕಿ ಬೆರಿಯಲ್ಲಿ ಹೈ ಅಮೌಂಟ್ ಆಫ್ ಐರನ್ ಇದೆ. ಇದು ರಕ್ತಹೀನತೆ ನಿವಾರಣೆ ಮಾಡಲು ತುಂಬಾ ಒಳ್ಳೆಯದು. ಅಜೀರ್ಣ ಮತ್ತು ಅತಿಸಾರಕ್ಕೆ ಅತ್ಯುತ್ತಮ. ಡಯಾಬಿಟಿಸ್ ಕಂಟ್ರೋಲ್ ಮಾಡಲು, ಶೀತ ಮತ್ತು ಜ್ವರ ತಡೆಯಲು ಇದು ಬಹಳ ಪ್ರಯೋಜನಕಾರಿ. ಕ್ಯಾನ್ಸರ್ ನಿವಾರಿಸಲು, ಕಿಡ್ನಿ ಕಾಯಿಲೆಯನ್ನು ತಡೆಯಲು, ಹೃದಯದ ಮತ್ತು ಪಾರ್ಶ್ವವಾಯು ತಡೆಯಲು, ಋತುಚಕ್ರ ನಿಯಂತ್ರಿಸಲು ಟರ್ಕಿ ಬೆರಿಯನ್ನು ಉಪಯೋಗಿಸುತ್ತಾರೆ. ನಾನು ತೋರಿಸುವ ವಿಧಾನದಲ್ಲಿ ತೊಟ್ಟಿನಿಂದ ಟರ್ಕಿ ಬೆರಿಯನ್ನು ತೆಗೆಯಬೇಕು. ಒಂದೊಂದು ಕಾಯಿಯನ್ನು ದೋಸೆ ತೆಗೆಯುವ ಸಕ್ಕದಿಂದ ಒಡೆಯಬೇಕು. ಅದರ ಒಳಗೆ ಸಣ್ಣ ಬೀಜಗಳು ಬರುತ್ತವೆ. ಅದೆಲ್ಲವನ್ನು ನೀರಿನಿಂದ ತೊಳೆಯಬೇಕು. ತೊಳೆಯುವಾಗ ಹಲವಾರು ಬೀಜ ನೀರಿನಲ್ಲೇ ಹೋಗಿಬಿಡುತ್ತವೆ. ನಮಗೆ ಸ್ವಲ್ಪ ಬೀಜ ಇದ್ದರೆ ಸಾಕು. ಜಾಸ್ತಿ ಬೀಜ ಹೊಟ್ಟೆಗೆ ಹೋದ್ರೆ ಒಳ್ಳೆಯದು ಅಲ್ಲ ಹೇಳಿ ಹಿರಿಯರು ಹೇಳುತ್ತಾರೆ. ಬೀಜ ಒಡೆಯುವಾಗ ಕೈಯೆಲ್ಲ ಕಪ್ಪಾಗುತ್ತದೆ. ಅಂದ್ರೆ ಟರ್ಕಿ ಬೀಜದಲ್ಲಿ ಹೇರಳ ಪ್ರಮಾಣದ ಐರನ್ ಅಂದ್ರೆ ಕಬ್ಬಿಣಾಂಶ ಇದೆ ಹೇಳಿ ಅರ್ಥ. ಕೆಲವರು ಒಡೆದ ಬೀಜವನ್ನು ಸ್ವಲ್ಪ ಮಜ್ಜಿಗೆ ಹಾಕಿದ ನೀರಿನಲ್ಲಿ ಹಾಕುತ್ತಾರೆ. ನಾನು ಹಾಕಲಿಲ್ಲ, ನೀವು ಬೇಕಾದ್ರೆ ಹಾಕಬಹುದು. ಮಜ್ಜಿಗೆಯು ಬೀಜ ಕಪ್ಪಾಗುವುದನ್ನು ತಡೆಯುತ್ತದೆ. ಒಂದು ಪ್ಯಾನನ್ನು ತಗೊಂಡು ಅದರಲ್ಲಿ 5 ರಿಂದ 6 ಟೇಬಲ್ ಸ್ಪೂನು ಎಳ್ಳೆಣ್ಣೆಯನ್ನು ಹಾಕಿ, ಎಣ್ಣೆ ಕಾದ ನಂತರ 1 ಟೇಬಲ್ ಸ್ಪೂನು ಸಾಸಿವೆ, 1 ಟೇಬಲ್ ಸ್ಪೂನು ಮೆಂತೆಯನ್ನು ಹಾಕಿ, ಮೆಂತೆ ಕಲರ್ ಚೇಂಜ್ ಬರುವವರೆಗೆ ಚೆನ್ನಾಗಿ ಕಾಯಿಸಬೇಕು. ಇದೇ ಎಣ್ಣೆಯಲ್ಲಿ 25 ರಿಂದ 30 ಬೆಳ್ಳುಳ್ಳಿ ಅಥವಾ ಒಂದು ದೊಡ್ಡ ಇಡೀ ಬೆಳ್ಳುಳ್ಳಿಯನ್ನು ಒಡೆದು ಅದನ್ನು ಹಾಕಿ ಚೆನ್ನಾಗಿ ಕಾಯಿಸಿ, ಇದರಲ್ಲೇ 25 ರಿಂದ 30 ಸಾಂಬಾರು ನೀರುಳ್ಳಿ ಅಂದರೆ ಶ್ಯಾಲಟ್ಸ್ ಅನ್ನು ಕೂಡ ಕಟ್ ಮಾಡಿ ಹಾಕಿ ಕಲರ್ ಚೇಂಜ್ ಆಗುವವರೆಗೆ ಚೆನ್ನಾಗಿ ಎಣ್ಣೆಯಲ್ಲಿ ಕಾಯಿಸಬೇಕು. ಇವಾಗ 4 ಮೀಡಿಯಂ ಸೈಜ್ ಟೊಮ್ಯಾಟೊವನ್ನು ಕಟ್ ಮಾಡಿ 10 ನಿಮಿಷ ಬೇಯಿಸಿ ಇದರಲ್ಲೇ ಸುಂಡಕಾಯಿಯನ್ನು ಹಾಕಬೇಕು. ಈ ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ, ಆದ್ದರಿಂದ ನನಗೆ ತೋರಿಸಲಿಕ್ಕೆ ಆಗಲಿಲ್ಲ. ಸುಂಡಕಾಯಿಯನ್ನು ಮೀಡಿಯಂ ಫ್ಲೇಮ್ನಲ್ಲಿ 20 ನಿಮಿಷ ಬೇಯಿಸಬೇಕಾಗ್ತದೆ.